ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನಾವು ಇವತ್ತು ಇಲ್ಲಿ ಅರ್ಶಿನದಾಗ ಕಸಕ್ಕೆ ಬಂದವ್ರಿ. ಇಲ್ಲಿ ಅರ್ಶಿನ ಹೆಂಗೆ ಆಯ್ತೈತೆ ನಿಮಗೆ ತೋರಿಸ್ತೇನೆ ರೀ. ಇದ್ರೊಳಗೆ ಮಿಶ್ರಣ ಬೆಳೆ ಮಾಡಿದಾರೆ ನೋಡ್ರಿ. ಇದ್ರೊಳಗೆ 4-5 ಥರ ಬೆಳೆ ಮಾಡಿದಾರೆ ರೀ. ಯಾಕಂದ್ರೆ ಈ ಅರ್ಶಿನಕ್ಕೆ ಏನೂ ರೋಗ ತಗೋಬಾರ್ದಂತ 4-5 ಥರ ಬೆಳೆ ಮಾಡಿದಾರೆ ರೀ. ಅದು ಹೆಂಗೆ ನಿಮ್ಗೆ ಅರ್ಶಿನ ಹೆಂಗೆ ಕೂತೈತೆ ತೋರಿಸ್ತೇನೆ ರೀ. ಅದ್ರೊಳಗೆ ಏನೇನು ಬೆಳೆ ಐತೈತೆ ನಿಮ್ಗೆ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ಅರ್ಶಿನ ಐತೈತೆ ಅಂದ ನೋಡಿ ಫ್ರೆಂಡ್ಸ್. ಇದ್ರೊಳಗೆ ಗೋವಿನ ಜೋಳ ಹಾಕಿದಾರೆ, ಆಮೇಲೆ ಮೆಣಸಿಂದು ಗಿಡ ಹಚ್ಚಿದಾರೆ, ಆಮೇಲೆ ಅವ್ರಿ ಹಾಕಿದಾರೆ, ಆಮೇಲೆ ಹೆಸರು ಹಾಕಿದಾರೆ, ಮತ್ತೇನು ಹಾಕಿದಾರಪ್ಪ ಅಂತಂದ ಬೀನ್ಸ್ ಹಾಕಿದಾರೆ ನೋಡಿ ಫ್ರೆಂಡ್ಸ್. ಯಾವ ಥರ ಬೀನ್ಸ್ ಹಾಕಿದಾರಂತ ಈ ಅರ್ಶಿನದಾಗ ನಾವು ಕಸಕ್ಕೆ ಬಂದವ್ರಿ. ಆಮೇಲೆ ಇದು ಮರಿಚೊಕ್ಚಿ ಅಂತ ಈ ಚೊಕ್ಚಿ ಹಾಕಿದಾರೆ ನೋಡ್ರಿ. ಈ ಮರಿಚೊಕ್ಚಿ ಅಂತ ಚೊಕ್ಚಿ ಹಾಕಿದಾರೆ. ಇಷ್ಟು ಎಲ್ಲ ಹಾಕಿದಾರೆ ನೋಡ್ರಿ. ಈ ಅರ್ಶಿನಕ್ಕೆ ಹೆಂಗೆ ಐತಂದ ನೋಡಿ ಫ್ರೆಂಡ್ಸ್. ಇದ್ರೊಳಗೆ ನಾವು ಕಸ ತೆಗಿಯಾಕತ್ತ ಬಂದೇವ್ರಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಸ ಆಗಿತ್ತು ನೋಡ್ರಿ. ಇಲ್ಲಿ ಇಷ್ಟು ಕಸ ತೆಗೆದವು ಈ ಥರ ಅಂತ ಫ್ರೆಂಡ್ಸ್. ಏನಪ್ಪ ಇಷ್ಟೆಲ್ಲ ಬೆಳೆ ಮಾಡಿದಾರು, ಯಾಕೆ ಇಷ್ಟೆಲ್ಲ ಬೆಳೆ ಮಾಡಿದಾರು, ಆ ಅರ್ಶಿನಕ್ಕೆ ತೊಂದರೆ ಆಗತ್ತೆ ಅಂತ ಅನ್ಕೋಬೇಡ್ರಿ. ಅರ್ಶಿನ ಹಾಕಿದಾರಲ್ಲ ಹೇಳ್ತೇನೆ ರೀ ಫ್ರೆಂಡ್ಸ. ಅರ್ಶಿನಕ್ಕೆ ರೋಗ ಹತ್ತಬಾರ್ದಂದ್ರೆ ಈ ಥರ ನಿಮಗೆ ಬೆಳೆ ಮಾಡಿರಿ ಅಂದ್ರೆ ಈ ಬೆಳೆ ಅರ್ಶಿನಕ್ಕೆ ರೋಗ ಹತ್ತಂಗಿಲ್ರಿ. ಈ ಬೆಳೆಗಿನ ರೋಗ ತೊಗೋತೈತಿ ಅರ್ಶಿನದ ರೋಗ ಎಲ್ಲ ಈ ಬೆಳೆಗೆ ತೋತ್ರ ಈ ಬೆಳೆ ವೇಸ್ಟ್ ಆಕೈತಿ, ಅರ್ಶಿನ ಬರ್ತೈತಿ ನೋಡ್ರಿ. ನಿಮ್ಗೆ ಲಾಭ ಕೊಡೋದಂದ್ರೆ ಅರ್ಶಿನ ರೀ. ಈ ಥರ ನೀವು ಬೆಳೆ ಮಾಡಿದ್ರೆ ಚಲೋ ಆಕತ್ರಿ. ಒಂದು ಬೆಳೆಯಾಗನ 4 ಬೆಳೆ ಮಾಡಿದಾರಂತ ಅರ್ಶಿನ ರೋಗ ಬರ್ತಂತಂದು ಮಾಡಿದಾರೆ ರೀ. ಇದ್ರೊಳಗೆ ಗೋವಿನ ಜೋಳ ಮೇವಿಗೆ ಬರ್ತೈತೆ ರೀ, ಆಮೇಲೆ ಹೆಸರು ಸಾಂಬಾರಿಗೆ ಬರ್ತೈತೆ ರೀ, ಬೀನ್ಸು ಮಾರಾಟಕ್ಕನ ಮಾರ್ಕೆಟ್ ಬರ್ತೈತಿ. ಇಷ್ಟೆಲ್ಲ ಮಾಡಿದಾರೆ ರೀ. ಯಾಕಂದ್ರೆ ಒಂದೊಳಗನ 4-5 ಭಾಗ ಮಾಡಿದಾರೆ ಅಂದ್ರೆ ಅರ್ಶಿನಕ್ಕೆ ರೋಗ ಹತ್ತಬಾರ್ದಂತ ಮಾಡಿದಾರೆ ನೋಡ್ರಿ ಫ್ರೆಂಡ್ಸ್. ನಿಮ್ಮ ಕಡೆ ನೀವು ಬೆಳೆ ಅರ್ಶಿನ ಹಚ್ಚಿದ್ರಂದ್ರೆ ಈ ಥರ ಹಾಕಿದ್ರೆ ಭೀ ನೀವು ಅರ್ಶಿನಕ್ಕೆ ರೋಗ ಹತ್ತಂಗಿಲ್ರಿ. ಏನಪ್ಪ ನಾವು ಅರ್ಶಿನ ಹಾಕಿವು ಭಾಳಷ್ಟು ರೋಗ ಬಿದ್ದೈತಿ, ನಮಗೇನು ಅರ್ಶಿನ ಮುಂದಕ್ಕೆ ಹಾಕಬಾರ್ದತ್ತ ಅಂದು ಅನ್ಕೋಬೇಡ್ರಿ ಫ್ರೆಂಡ್ಸ. ನೀವು ಮುಂದಕ್ಕೆ ಹಾಕಿರಿ. 2-3 ಎಕರೆ ಮಾಡಿದ್ರೆ ಭೀ ಅದಕ್ಕೆ ನೀವು ಮರ್ಚೊಕ್ಚಿ, ಆಮೇಲೆ ಬೀನ್ಸ, ಆಮೇಲೆ ಅವ್ರಿ, ಹೆಸರು ಏನು ಬೇಕಾದ ಹಾಕಿ ಅದ್ರ ಕೊತ್ತಂಬರಿ ಹಾಕಿ. ಆದರೆ ಮೆತ್ತೆ ಹಾಕಬೇಡ್ರಿ ಫ್ರೆಂಡ್ಸ್. ಮೆತ್ತೆ ಹಾಕಿದ್ರೆ ಬರೋದಿಲ್ಲ ರೀ, ಕೊತ್ತಂಬರಿ ಹಾಕಿದ್ರೆ ಬರ್ತೈತೆ ರೀ. ಮೆತ್ತೆ ಹಾಕಬೇಡ್ರಿ, ಸಬ್ಬಸಿಗೆ ಹಾಕಬೇಡ್ರಿ, ಕೊತ್ತಂಬರಿ ಹಾಕಿ ಫ್ರೆಂಡ್ಸ್. ಫಸ್ಟ್ ಪೈಲ ನೀವು ಅರ್ಶಿನ ಹಾಕಿದ್ರಂದ್ರೆ ಆಮೇಲೆ ಮತ್ತೆ ಕೊತ್ತಂಬರಿ ಹಾಕಿರಿ. ಕೊತ್ತಂಬರಿ ಹಾಕಿದ ನಂತರ ಕೊತ್ತಂಬರಿ ಕಿತ್ತ ನಂತರ ಗೋವಿನ ಜೋಳ ಹಾಕಿರಿ. ಗೋವಿನ ಜೋಳ ಹಾಕಿದ ನಂತರ ಬೀನ್ಸ್ ಹಾಕಿರಿ. ಬೀನ್ಸ್ ಹಾಕಿದ ನಂತರ ಮರ್ಚೊಕ್ಚಿ ಹಾಕಿರಿ. ಮರ್ಚೊಕ್ಚಿ ಹಾಕಿದ ನಂತರ ಮೆಣಸಿನ ತರು ಹಚ್ಚಿರಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ಈಗ ಇಷ್ಟೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಇದು ಯಾವ ಥರ ಗಾಳಿ ಬಿಡಾಕತ್ತೈತಿ, ಈ ಥರ ಗಾಳಿ ಬಿಡಾಕತ್ತೈತಿ. ಭಾಳ ಅಂದ್ರೆ ಭಾಳ ಗಾಳಿ ಬಿಡಾಕತ್ತೈತಿ ನೋಡ್ರಿ. ಹೆಂಗೆ ಬೀಸಾಕತ್ತೈತಿ ನೋಡ್ರಿ ಫ್ರೆಂಡ್ಸ್. ಯಾವ ಥರ ಬೀಸಾಕತ್ತೈತಿ ಅಂತ ನೋಡ್ರಿ. ಈ ಥರ ಗಾಳಿ ಬೀಸಾಕತ್ತೈತಿ ರೀ. ಭಾಳ ಅಂದ್ರೆ ಭಾಳ ಗಾಳಿ ಬೀಸಾಕತ್ತೈತಿ. ಇದು ಯಾವುದು ಹೊಸ ಮಳೆ ಬಂದೈತಿ ಫ್ರೆಂಡ್ಸ್. ಯಾವುದು ಮಳೆ ಬಂದೈತೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ. ನೀವು ಹೇಳಿ ಫ್ರೆಂಡ್ಸ್ ಕಮೆಂಟ್ದಾಗ ಇದು ಯಾವ ಮಳೆ ಅಂತ ನನಗೆ ಗೊತ್ತಿಲ್ಲ. ನಾನು ತಿಳ್ಕೊತೇನೆ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ಈ ಮರ್ಚೊಕ್ಚಿ ನೋಡಿ ಫ್ರೆಂಡ್ಸ, ನಿಮ್ಗೆ ಅದು ಚೌಚಿ ತೋರಿಸ್ನು. ಅದು ನೋಡಿ ಫ್ರೆಂಡ್ಸ, ನೋಡಿದ್ರಲ್ಲ ಆ ಚೌಚಿನ ಅದ್ರ ಹೆಸರು ಮರಚೊಕ್ಚಿ ಅಂತ. ಅದು ಹಸುವಿಗೆ ಬರ್ತೈತೆ ರೀ, ಆಮೇಲೆ ಮರಿಗೆ ಬರ್ತೈತೆ ರೀ, ಕುರಿಗೆ ಬರ್ತೈತಿ, ಎಲ್ಲಕ್ಕೂ ಬರ್ತೈತಿ ನೋಡಿರಿ ಫ್ರೆಂಡ್ಸ್. ಅದು ನೋಡಿದ್ರೆ ಅದು ಹಾಕತ್ರಿ. ನೋಡಿ ಫ್ರೆಂಡ್ಸ, ಅವ್ರೆಕಾಯಿ ಹೆಂಗಾಗಿದ್ದಾವೆ ನೋಡಿ ಫ್ರೆಂಡ್ಸ್. ಅರ್ಶಿನದಾಗ ಹಾಕಿದ್ದಾರೆ ಅವ್ರೆಕಾಯಿ ಹೆಂಗಾಗಿದ್ದಾವೆ ನೋಡ್ರಿ ಫ್ರೆಂಡ್ಸ್. ಇದ್ರ ಪಲ್ಯ ಮಾಡಕ್ಕೆ ಬರ್ತೈತೆ ನೋಡ್ರಿ. ಪಲ್ಯ ಸಖತ್ ಹಾಕತ್ರಿ ಪಲ್ಯ ಮಾಡ್ರೆ ಫ್ರೆಂಡ್ಸ. ಈ ಅರ್ಶಿನ ನಿಮ್ಗೆ ಹೆಂಗೈತೆ ತೋರಿಸ್ತೀನಿ ಫ್ರೆಂಡ್ಸ್. ಯಾವ ಥರ ನಿಮ್ಗೆ ಅರ್ಶಿನ ಹಾಕತೈತಿ ಬುತ್ತಿ ಹಚ್ಚಿದಾರೆ ನೋಡ್ರಿ ಅರ್ಶಿನ. ನೋಡಿ ಈ ಥರ ಅರ್ಶಿನ ಹಚ್ಚಿದಾರ.
ನೋಡ್ರಿ ಯಾವ ಥರ ಅರ್ಶಿನದ ಗಡ್ಡಿ ಕೂತೈತೆ, ಎಷ್ಟು ಹಳ್ಳ ಐತಿ ನೋಡ್ರಿ. ಇಂಥ ಹಳ್ಳಾಗ ಹಿಂಗೆ ಅರ್ಶಿನ ಕೂತೈತೆ ನೋಡ್ರಿ ಫ್ರೆಂಡ್ಸ್, ಯಾವ ಥರ. ಮತ್ತು ಫ್ರೆಂಡ್ಸ ಈ ಅರಿಶಿನ ಎದಕ್ಕೆ ಉಪಯೋಗ ಬರ್ತೈತಪ್ಪ ಅಂತಂದ್ರೆ ಜಾತ್ರೆಗೆ ಬರ್ತೈತೆ ರೀ, ಆಮೇಲೆ ಮದುವೆಗೆ ಬರ್ತೈತಿ, ಆಮೇಲೆ ಅಡುಗೆಗೆ ಬಳಸಕ್ಕೆ ಬರ್ತೈತಿ ರೀ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ